So, good morning everyone. Today we are going to review the chapter metals and non-metals. Today we teach only important questions in your examination. So here, given examples of a metal which is liquid at room temperature, can easily cut with a knife, best conductor of heat and poor conductor of heat. ಕೊಟ್ಟಿರ್ತಕ್ಕಂತಹ ಏನು ಮೆಟಲ್ಸನ್ನು ಇದೆಯೋ ಆ ಮೆಟಲ್ಸನ್ನು ಸಾಮಾನ್ಯ ತಾಪದಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಇರ್ತಕ್ಕಂತಹ ಮೆಟಲನ್ನು ಹೆಸರಿಸಿ, ಮತ್ತು ಸಮ್ ಮೆಟಲ್ಸ್ ಆರ್ ಈಸಿಲಿ ಕಟ್ ವಿತ್ ಎ ನೈಫ್. ಕೆಲವೊಂದು ಸಾಫ್ಟ್ ಮೆಟಲ್ಸನ್ನು ಇದ್ದಾವೆ, ಆ ಸಾಫ್ಟ್ ಮೆಟಲ್ಸನ್ನು ನಾವು ಚಾಕುವಿನಿಂದನೂ ಕೂಡ ಕಟ್ ಮಾಡ್ತಕ್ಕಂತಹ ಮೆಟಲಿನ ಒಂದು ಎಕ್ಸಾಂಪಲನ್ನು ಕೊಡ್ರಿ. ಮತ್ತು ವಿಚ್ ಮೆಟಲ್ ಇಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್, ಬೆಸ್ಟ್ ಕಂಡಕ್ಟರ್ ಆಫ್ ಹೀಟಿನ ಯಾವ ಮೆಟಲ್ ಅಂತ ಹೇಳಿದರೆ, ಮತ್ತು ಪೂರ್ ಕಂಡಕ್ಟರ್ ಆಫ್ ಹೀಟ್, ಸ್ವಲ್ಪ ಬಿಸಿ ಮಾಡಿದರೆ ಹಾಗೆಯೇ ಅದನ್ನು ಕರಗೋಗ್ತಕ್ಕಂತಹ ಮೆಟಲ್ಸಿನ ಒಂದು ಎಕ್ಸಾಂಪಲ್ಸನ್ನು ಕೊಡ್ರಿ ಅಂತಲೇ ಹೇಳಿದೆ. ಸೊ ಮೆಟಲ್ಸ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್, ಸಾಮಾನ್ಯ ತಾಪದಲ್ಲೂ ಕೂಡ ಲಿಕ್ವಿಡ್ ಫಾರ್ಮಲ್ಲಿ ಇರ್ತಕ್ಕಂತಹ ಮೆಟಲ್ ಯಾವುದಪ್ಪ ಅಂದರೆ ಮರ್ಕ್ಯೂರಿ. ಮರ್ಕ್ಯೂರಿ ಈಸ್ ಎ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್. ವಿಚ್ ಮೆಟಲ್ಸ್ ಕ್ಯಾನ್ ಈಸಿಲಿ ಕಟ್ ವಿತ್ ಎ ನೈಫ್? ಸೋಡಿಯಂ. Sodium is a soft metal, so these metal is easily cut with a knife. And which metals are the best conductor of heat? ಯಾವುದು ನಾವು ಎಷ್ಟು ಬಿಸಿ ಮಾಡಿದರೂ ಕೂಡ ಅದನ್ನು ಬೇಗ ಅದನ್ನು ಹೀಟನ್ನು ಅದನ್ನು ತಡ್ಕೊಳ್ಳುತ್ತೆ. ಅಂದರೆ ಸಿಲ್ವರ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಸೊ ವಿಚ್ ಮೆಟಲ್ ಇಸ್ ದ ಪೂರ್ ಕಂಡಕ್ಟರ್ ಆಫ್ ಹೀಟ್? ಮರ್ಕ್ಯೂರಿ ಆ್ಯಂಡ್ ಲೆಡ್ ಆರ್ ದ ಪ್ಯೂರ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಮಲಿಯಬಲ್ ಆ್ಯಂಡ್ ಡಕ್ಟೈಲ್. ಮಲಿಯಬಲ್ ಮತ್ತು ಡಕ್ಟೈಲಿನ ಒಂದು ಅರ್ಥವನ್ನು ಹೇಳ್ರಿ ಅಂತ ಹೇಳಿದೆ. ಸೊ ಮಲಿಯಬಲ್ಸ್ ಮೀನ್ಸ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಬಿಟನ್ ಇಂಟು ಥಿನ್ ಶೀಟ್ಸ್ ಕಾಲ್ಡ್ ಮಲಿಯಬಲ್. ಮಲಿಯಬಲ್ ಅಂದರೆ ವಸ್ತುಗಳು ಒಂದು ತೆಳುವಾಗಿರ್ತಕ್ಕಂಥ ಶೀಟಲ್ಲಿ ಈಸಿಯಾಗಿ ಅದೇನಾಗುತ್ತೆ, ಬಿಟನ್ನಾಗುತ್ತೆ. ಅಂತಹ ಒಂದು ಸಬ್ಸ್ಟೆನ್ಸಸ್ಸನ್ನು ನಾವು ಏನಂತ ಕರಿತೀವಿ? ಮಲಿಯಬಲ್ ಅಂತ ಕರಿತೀವಿ. ಸಬ್ಸ್ಟೆನ್ಸಸ್ ದಟ್ ಕ್ಯಾನ್ ಬಿ ಬಿಟನ್ ಇಂಟು ಥಿನ್ ಶೀಟ್ಸ್, ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಮಲಿಯಬಲ್. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಮಲಿಯಬಲ್. ಬಹಳಷ್ಟು ಮೆಟಲ್ಸ್ಗಳನ್ನು ಏನಾಗಿರ್ತವೆ, ಮಲಿಯಬಲ್ ಆಗುತ್ತೆ. ಅಥವಾ ಚಾಕ್ಲೇಟ್ ರ್ಯಾಪರ್ಸಲ್ಲೂ ಕೂಡ ನಾವು ಏನು ನೋಡ್ತೀವಿ ಅಂದರೆ ಮಲಿಯಬಿಲಿಟಿಯನ್ನು ನೋಡ್ತೀವಿ ಅಂತಂದು ಹೇಳ್ಬೋದು. ನೆಕ್ಸ್ಟ್ ಡಕ್ಟೈಲ್ ಆರ್ ಡಕ್ಟಿಲಿಟಿ ಅಂದರೆ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಕಾಲ್ಡ್ ಡಕ್ಟೈಲ್. ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಕಾಲ್ಡ್ ಡಕ್ಟೈಲ್. ಫಾರ್ ಎಕ್ಸಾಂಪಲ್ ಗೋಲ್ಡ್ ಅಂತಲೇ ಹೇಳ್ಬೋದು. 1 ಗ್ರಾಮ್ ಗೋಲ್ಡಲ್ಲಿ ನಾವು ಏನು ಮಾಡ್ಬೋದು, 2 ಕಿಲೋಮೀಟರ್ ಅಷ್ಟು ವೈರನ್ನು ಡ್ರಾನ್ ಮಾಡ್ಬೋದಂತ. ಸೊ ದಟ್ಸ್ ಇಸ್ ದ ಎಕ್ಸಾಂಪಲ್ಸ್ ಆಫ್ ದ ಡಕ್ಟಿಲಿಟಿ. ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್, ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಡಕ್ಟೈಲ್. ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಮೆಟಲ್ಸ್ ಆರ್ ಡಕ್ಟೈಲ್. ಬಹಳಷ್ಟು ಮೆಟಲ್ಸ್ ಗೋಲ್ಡನ್ನು ಆಗಿರ್ಬೋದು, ಕಾಪರನ್ನು ಆಗಿರ್ಬೋದು, ಅದನ್ನೇನಾಗಿರುತ್ತೆ, ಅದನ್ನು ಡಕ್ಟಿಲಿಟಿಯನ್ನು ಹೊಂದ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಸೊ ವೈ ಸೋಡಿಯಂ ಈಸ್ ಕೆಪ್ಟ್ ಇಮ್ಮರ್ಸ್ಡ್ ಇನ್ ಕೆರೋಸಿನ್ ಆಯಿಲ್. ಯಾಕೆ ಸೋಡಿಯಮನ್ನು ನಾವು ಕೆರೋಸಿನಲ್ಲಿ, ಸೀಮೆಎಣ್ಣೆಯಲ್ಲಿ ನಾವು ಅದನ್ನು ಇಡ್ತೀವಿ ಅಂತಂದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲಿ ಸೋಡಿಯಂ ಈಸ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್. ಸೋಡಿಯಂ ಈಸ್ ಅ highly reactive element. If it is kept in a open, it can be explode or react with oxygen to catch fire. Hence, to prevent accidentally damage, sodium is immersed in ಕೆರೋಸಿನ್ ಆಯಿಲ್. ಸೋಡಿಯಮನ್ನು ನಾವು ಯಾಕೆ ಕೆರೋಸಿನಲ್ಲಿ ಇಡ್ತೀವಪ್ಪ ಅಂದರೆ, ನಾವು ಅದನ್ನು ಓಪನ್ ಆಗಿಟ್ಟಾಗ ಸೊ ಅದನ್ನೇನಾಗುತ್ತೆ ಅಂದರೆ ಅದನ್ನು ಗಾಳಿಯಲ್ಲಿ ಗಾಳಿಯ ಜೊತೆ ಅದನ್ನೇನು ಮಾಡುತ್ತೆ, ವರ್ತನೆಯನ್ನು ತೋರಿಸಿ ಅದನ್ನು ಕರಗೋಗ್ಬಿಡುತ್ತೆ. ಸಮ್ಟೈಮ್ಸ್ ಅದನ್ನು ಬೆಂಕಿಯನ್ನು ಕೂಡ ಅದನ್ನ ಹತ್ಕೊಳ್ತಕ್ಕಂತಹ ಚಾನ್ಸಸ್ಸನ್ನು ಇರುತ್ತೆ. ಯಾಕಂದರೆ ಅದನ್ನು ಈಸಿಲಿ ರಿಯಾಕ್ಟ್ಸ್ ವಿತ್ ಏರ್ ಆ್ಯಂಡ್ ವಾಟರ್, ಗಾಳಿಗೆ ಮತ್ತು ನೀರಿಗೆ ಎರಡೂ ಕೂಡ ರಿಯಾಕ್ಟ್ ಆಗಿ ಕರಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ರಿಯಾಕ್ಟನ್ನು ಆಗಬಾರ್ದು ಅಂತಂದು ನಾವೇನು ಮಾಡ್ತೀವಿ ಅಂದರೆ ಕೆರೋಸಿನ್ ಆಯಿಲಲ್ಲಿ ಅದನ್ನು ನಾವು ಇಡ್ತೀವಿ. ಸೋಡಿಯಂ ಈಸ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್. ಹೈಲಿ ಬೇಗನೆ ರಿಯಾಕ್ಟ್ ಮಾಡ್ತಕ್ಕಂಥ ಒಂದು ಎಲಿಮೆಂಟ್ ಅದನ್ನು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಓಪನ್ ಆಗಿಟ್ಟರೆ ಅದನ್ನು ಕೆಲವೊಂದು ಸರಿ ಬೆಂಕಿಯನ್ನು ಕೂಡ ಹತ್ಕೊಳ್ತಕ್ಕಂತಹ ಚಾನ್ಸಸ್ ಇರೋದ್ರಿಂದ ಅದನ್ನೇನು ಮಾಡ್ತಾರೆ, ಇಟ್ಸ್ ಕ್ಯಾನ್ ಬಿ ಪ್ರಿವೆಂಟ್ ಆಕ್ಸಿಡೆಂಟಲ್ ಡ್ಯಾಮೇಜನ್ನು ಆಗಬಾರ್ದು ಅಂತಂದು ಅದನ್ನೇನು ಮಾಡ್ತೀವಿ ಅಂದರೆ ಇಟ್ಸ್ ಕ್ಯಾನ್ ಬಿ ಕೆಪ್ಟ್ ಇಂಟು ದ ಕೆರೋಸಿನ್ ಆಯಿಲ್. ಅದನ್ನು ಕೆರೋಸಿನ್ ಆಯಿಲಲ್ಲಿ ಇಡ್ತೀವಿ. ಸೊ ಹಾಗೆಯೇ
ನೆಕ್ಸ್ಟ್ ರೈಟ್ ದ ಈಕ್ವೇಷನ್ಸ್ ಆಫ್ ದ ರಿಯಾಕ್ಷನ್ಸ್ ಆಫ್, ನಿಮಗೆ ಹೇಳಿದ್ದೀನಿ ಯೂಟ್ಯೂಬ್ ಇದರ ಫಸ್ಟ್ ಕ್ಲಾಸಸ್ಸಲ್ಲಿ. ಸೊ ಈ ಐರನನ್ನು ವೆನ್ ಐರನ್ ಹಿಯರ್ ಸ್ಟೀಮ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ದ ವಾಟರ್. ಇಲ್ಲಿ ಐರನ್ನನ್ನು ಐರನ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ಸ್ ಗಿವ್ಸ್ ಫೆರಿಕ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಐರನನ್ನು ಸ್ಟೀಮ್ ಅಂದರೆ ಸ್ಟೀಮ್ ಯಾವ ಫಾರ್ಮಲ್ಲಿ ಇದೆ, ಇಲ್ಲಿ ವಾಟರ್ ಫಾರ್ಮಲ್ಲಿ ಸ್ಟೀಮನ್ನು ಇದೆ. ಐರನ್ ರಿಯಾಕ್ಟ್ಸ್ ವಿತ್ ಸ್ಟೀಮ್, ಇಟ್ಸ್ ಗಿವ್ಸ್ ಫೆರಿಕ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಆಕ್ಸೈಡ್. ಹಾಗೆ ಕ್ಯಾಲ್ಶಿಯಮ್ reacts with water, it yields calcium hydroxide and hydrogen gas is liberated. ಕ್ಯಾಲ್ಶಿಯಮ್ ಅನ್ನು ನಾವು ಹೀಟ್ ಮಾಡಿದಾಗ, ನೀರಲ್ಲಿ ಹಾಕಿ ಅದನ್ನು ಹೀಟ್ ಮಾಡಿದಾಗ ಅದೇನಾಗುತ್ತೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿ ಅದನ್ನು ಹೈಡ್ರೋಜನ್ ಗ್ಯಾಸನ್ನು ಲಿಬರೇಷನನ್ನು ಆಗುತ್ತೆ. ಸೊ ಹಾಗೆಯೇ ಪೊಟ್ಯಾಷಿಯಮ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ potassium hydroxide and hydrogen gas is liberated. When potassium reacts with water to give potassium hydroxide and hydrogen gas is liberated. Next question. So samples of 4 metals A, B, C and D were taken and added to the following solution one by one. ಸೊ ದೀಸ್ ರಿಸಲ್ಟ್ಸ್ ಒಬ್ಟೈನ್ ಹ್ಯಾವ್ ಬಿ ಟ್ಯಾಬ್ಲೆಟೆಡ್ ಆ್ಯಸ್ ಕೊಟ್ಟಿರ್ತಕ್ಕಂತಹ ಮೆಟಲ್ಸ್ ಎ ಬಿ ಸಿ ಮತ್ತು ಡಿ ಅದನ್ನು ತಗೊಂಡಾದಾಗ ಅದರಲ್ಲಿ ಕೆಲವೊಂದು ಸೊಲ್ಯೂಷನನ್ನು ಅದನ್ನು ಆ್ಯಡ್ ಮಾಡಿದಾಗ ನಾವು ಏನು ರಿಸಲ್ಟನ್ನು ಕಾಣ್ತೀವಿ ಅಂತಂದು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ಐರನ್ ಸೆಕೆಂಡ್ ಸಲ್ಫೇಟ್, ಕಾಪರ್ ಸೆಕೆಂಡ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಮತ್ತು ಸಿಲ್ವರ್ ಸಲ್ಫೇಟ್. ಸೊ ಯೂಸ್ ದ ಟೇಬಲ್ ಟು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಬೌಟ್ ದ ಮೆಟಲ್ಸ್ ಎ ಬಿ ಸಿ ಆ್ಯಂಡ್ ಡಿ. ಕೊಟ್ಟಿರ್ತಕ್ಕಂಥ ಏನು ಟೇಬಲನ್ನು ಇದೆಯೋ ಈ ಟೇಬಲನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನೇನು ಮಾಡಬೇಕು, ಇದನ್ನು ಆನ್ಸರ್ ಮಾಡಬೇಕು ಅಂತಂದು ಹೇಳಿದ್ದಾರೆ. ಸೊ ಇಲ್ಲಿ ವಿಚ್ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್, ಇದರಲ್ಲಿ ಆದಷ್ಟು ಜಾಸ್ತಿ ರಿಯಾಕ್ಷನನ್ನು ಮಾಡ್ತಕ್ಕಂತಹ ಮೆಟಲ್ ಯಾವುದು, ಮತ್ತು ವಾಟ್ ವುಡ್ ಯು ಅಬ್ಸರ್ವ್ ಇಫ್ ಬಿ ಈಸ್ ಆ್ಯಡೆಡ್ ಟು ಎ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಇದನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ನಾವು ಅದನ್ನು ಆ್ಯಡ್ ಮಾಡಿದಾಗ ನೀವು ಏನು ಅಬ್ಸರ್ವ್ ಮಾಡ್ತೀರಾ ಅಂತಂದು. ಮತ್ತು ಮೂರನೇದು ಅರೇಂಜ್ ದ ಮೆಟಲ್ಸ್ ಎ ಬಿ ಸಿ ಆ್ಯಂಡ್ ಡಿ ಇನ್ ದ ಆರ್ಡರ್ ಆಫ್ ಡಿಕ್ರೀಸಿಂಗ್ ಆ್ಯಕ್ಟಿವಿಟಿ. ಸೊ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಒಂದು ಮೆಟಲ್ಸನ್ನು ಇದೆಯೋ ಸೊ ಅದನ್ನೇನು ಮಾಡಬೇಕು, ನಾವು ಡಿಕ್ರೀಸಿಂಗ್ ಆರ್ಡ್ರಿಂದ ನಾವು ಅದನ್ನು ಅರೇಂಜ್ ಮಾಡಬೇಕು. ಯಾವುದು, ಐರನ್ ಸೆಕೆಂಡ್ ಸಲ್ಫೇಟ್, ಕಾಪರ್ ಸೆಕೆಂಡ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಮತ್ತು ಸಿಲ್ವರ್ ಸಲ್ಫೇಟ್ 4 ಮೆಟಲ್ಸನ್ನು ಏನು ಕೊಟ್ಟಿದ್ದಾರೆ. ಸೊ ಆ 4 ಮೆಟಲ್ಸನ್ನು ಕೂಡ ನಾವು ಏನು ಮಾಡಬೇಕು, ಡಿಕ್ರೀಸಿಂಗ್ ರಿಯಾಕ್ಟಿವಿಟಿ ಸೀರೀಸಲ್ಲಿ ಅದನ್ನು ಅರೇಂಜನ್ನು ಮಾಡಬೇಕು. ಅದರಲ್ಲಿ ಫಸ್ಟ್ ಒನ್, ಸೊ ವಿಚ್ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್, ಬೇಗ ರಿಯಾಕ್ಷನನ್ನು ಮಾಡ್ತಕ್ಕಂತಹ ಮೆಟಲ್ ಯಾವುದಪ್ಪ ಅಂದರೆ ಬಿ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್. ಯಾವುದು, ಬಿ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಅಂತಂದು ಇಲ್ಲಿ ಹೇಳಿದ್ದಾರೆ. ನೋಡಿ ಇಲ್ಲಿ ಸೆಕೆಂಡ್ ಒಂದು, ಬಿ ವಿಲ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಇಲ್ಲಿ ಬಿ ಅಂತ ಏನು ಕೊಟ್ಟಿದ್ದಾರೆ, ಕಾಪರ್ ಸಲ್ಫೇಟನ್ನು ಇದೆ. ಬಿ ಅಂದರೆ ಯಾವುದು, ಇದರಲ್ಲಿ ಕಾಪರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಕಾಪರ್ ಸಲ್ಫೇಟ್. ಸೊ ಹಿಯರ್ ದ ಕಾಪರ್ ಸಲ್ಫೇಟ್ ಈಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ ಅಂತಂದು ಇಲ್ಲಿ ಹೇಳಿದ್ದಾರೆ. ಮತ್ತು ಇಲ್ಲಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸಿ ದಟ್ ದ ಸೊ ಬಿ ವಿಲ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಇಲ್ಲಿ ಏನು ಬಿ ಅಂತ ಇದೆಯಾ ಆ ಬಿ ಅನ್ನು ಏನಾಗುತ್ತೆ, ಇಟ್ಸ್ ಕ್ಯಾನ್ ಬಿ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಕಾಪರನ್ನು ಡಿಸ್ಪ್ಲೇಸ್ ಮಾಡುತ್ತೆ ಅಂತಂದು ಹೇಳಿದ್ದಾರೆ. ಯಾವುದು, ಕಾಪರ್ ಬಿ ಅಂದರೆ ಕಾಪರ್ ಸೆಕೆಂಡ್ ಸಲ್ಫೇಟನ್ನು ಏನಾಗುತ್ತೆ, ಇಟ್ಸ್ ಕ್ಯಾನ್ ಬಿ ಅನ್ನು ಡಿಸ್ಪ್ಲೇಸ್ ಫ್ರಮ್ ದ ಕಾಪರ್. ಆ್ಯಂಡ್ ಅರೇಂಜ್ ದ ಮೆಟಲ್ ಇನ್ ದ ಆರ್ಡರ್ ಆಫ್ ಡಿಕ್ರೀಸಿಂಗ್ ರಿಯಾಕ್ಟಿವಿಟಿ. ಡಿಕ್ರೀಸಿಂಗ್ ಆರ್ಡರಲ್ಲಿ ನಾವು ಅದನ್ನು ಅರೇಂಜನ್ನು ಮಾಡಿದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಬಿ ಎ ಸಿ ಮತ್ತು ಡಿ. ಸೊ ಡಿ ಈಸ್ ಲೆಸರ್ ದೆನ್ ಸಿ, ಎ ಈಸ್ ಲೆಸರ್ ದೆನ್ ಬಿ ಅಂತಂದು ಇಲ್ಲಿ ಏನು ಮಾಡಿದ್ದಾರೆ, ಅರೇಂಜನ್ನು ಮಾಡಿದ್ದಾರೆ. ಅಂದರೆ ಡಿ ಈಸ್ ಲೆಸರ್ ಸಿಲ್ವರ್ ಸಲ್ಫೇಟಿಕ್ ಅಂದರೆ ಜಿಂಕ್ ಸಲ್ಫೇಟ್ ಕಾಪರ್ ಸಲ್ಫೇಟ್ ಐರನ್ ಸಲ್ಫೇಟ್ ಅಂತಂದು ಇಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟ್, ವಿಚ್ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ವೆನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಮೆಟಲ್, ರಿಯಾಕ್ಟಿವ್ ಮೆಟಲ್. So write the chemical reactions when iron reacts with dilute sulfuric acid. Which gas is produced when dilute, ಯಾವ ಗ್ಯಾಸನ್ನು ಪ್ರೊಡ್ಯೂಸನ್ನು ಆಗುತ್ತೆ ಮೆಟಲಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು, ಐರನ್ ಮೆಟಲಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಆ್ಯಡ್ ಮಾಡಿದಾಗ ಮತ್ತು ಅದರ ಕೆಮಿಕಲ್ ರಿಯಾಕ್ಷನನ್ನು ಬರೀರಿ ಅಂತಂದು ಹೇಳಿದ್ದಾರೆ. ಸೊ ಹೈಡ್ರೋಜನ್ ಗ್ಯಾಸ್ ಈಸ್ ಎವಾಲ್ವ್ ವೆನ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಎ ರಿಯಾಕ್ಟಿವ್ ಮೆಟಲ್. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ನಾವು ರಿಯಾಕ್ಟಿವ್ ಮೆಟಲ್ಲಿಗೆ ನಾವು ಹಾಕಿದಾಗ ಏನಾಗುತ್ತೆ, ಯಾವ ಗ್ಯಾಸಲ್ಲಿ ಲಿಬ್ರೇಷನ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸನ್ನಲ್ಲಿ
ಲಿಬರೇಷನನ್ನು ಆಗುತ್ತೆ. ವೆನ್ ಐರನ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್, ಸೊ ಐರನ್ sulfate with the evolution of hydrogen gas is formed. When iron reacts with dilute sulfuric acid, dilute sulfuric ಜೊತೆ ಐರನ್ ಅನ್ನು ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಐರನ್ ಸಲ್ಫೇಟ್ ವಿತ್ ಎವಲ್ಯೂಷನ್ ಆಫ್ ಹೈಡ್ರೋಜನ್ ಗ್ಯಾಸ್, ಐರನ್ ಸಲ್ಫೇಟ್ ಅನ್ನು ಏನು ಎವಲ್ಯೂಷನ್ ಮಾಡುತ್ತೆ, ಹೈಡ್ರೋಜನ್ ಗ್ಯಾಸ್ ಅನ್ನು ಎವಲ್ಯೂಷನನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಈಕ್ವೇಷನಲ್ಲಿ ಕೊಟ್ಟಿದ್ದಾರೆ. ವೆನ್ ಐರನ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಇಟ್ಸ್ ಗಿವ್ಸ್ ಫೆರಸ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್. So what would you observe when zinc is added to a solution of iron second sulfate? Write the chemical reaction that takes place. What you have to observe when zinc is added to a solution of iron sulfate. ಐರನ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಜಿಂಕನ್ನು ಆ್ಯಡ್ ಮಾಡಿದಾಗ ನೀವು ಏನು ಅಬ್ಸರ್ವ್ ಮಾಡ್ತೀರಾ ಮತ್ತು ಅದರ ಕೆಮಿಕಲ್ ಈಕ್ವೇಷನನ್ನು ಬರೀರಿ ಅಂತಲೇ ಹೇಳಿದ್ದಾರೆ. ವೆನ್ ಜಿಂಕ್ ಈಸ್ ಆ್ಯಡೆಡ್ ಟು ದ ಐರನ್ ಸೆಕೆಂಡ್ ಸಲ್ಫೇಟ್ ಇಟ್ ಡಿಸ್ಪ್ಲೇಸ್ ಐರನ್ ಫ್ರಮ್ ಐರನ್ ಸಲ್ಫೇಟ್ ಸೊಲ್ಯೂಷನ್. ಸೊ ಜಿಂಕನ್ನು ಏನು ಮಾಡುತ್ತೆ, ಸೊ ಐರನ್ ಸೆಕೆಂಡ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಅದನ್ನು ಹಾಕಿದಾಗ ಏನಾಗುತ್ತೆ, ಏನು ಡಿಸ್ಪ್ಲೇಸ್ ಮಾಡುತ್ತೆ, ಐರನ್ ಫ್ರಮ್ ಐರನ್ ಸಲ್ಫೇಟ್ ಸೊಲ್ಯೂಷನ್. ಐರನ್ ಸಲ್ಫೇಟ್ ಸೊಲ್ಯೂಷನಿಂದ ಐರನನ್ನು ಡಿಸ್ಪ್ಲೇಸನ್ನು ಮಾಡುತ್ತೆ. ಸೊ ಫಾಲೋವಿಂಗ್ ರಿಯಾಕ್ಷನ್ ಯು ಹ್ಯಾವ್ ಟು ಸಿ ದಟ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಫೆರಸ್ ಸಲ್ಫೇಟ್ ಇಸ್ ಗಿವ್ಸ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಐರನ್ ಈಸ್ ಸಪರೇಟೆಡ್. ಸೊ ಏನಾಗುತ್ತೆ, ಜಿಂಕನ್ನು ಫೆರಸ್ ಸಲ್ಫೇಟ್ ಜೊತೆ ಅದನ್ನು ರಿಯಾಕ್ಟ್ ಆದಾಗ ಜಿಂಕ್ ಸಲ್ಫೇಟನ್ನಾಗಿ ಐರನನ್ನು ಸಪ್ರೇಷನನ್ನು ಆಗುತ್ತೆ. ಸೊ ಹಾಗೆ ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಫಾರ್ ಸೋಡಿಯಂ, ಆಕ್ಸಿಜನ್ ಆ್ಯಂಡ್ ಮೆಗ್ನೀಷಿಯಮ್. ಸೊ ಕೊಟ್ಟಿರ್ತಕ್ಕಂತಹ ಏನು ಸೋಡಿಯಂ ಇದೆಯೋ, ಆಕ್ಸಿಜನ್ ಮತ್ತು ಮೆಗ್ನೀಷಿಯಮ್ ಇದೆ, ಅದರದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ಬರೆಯಿರಿ ಅಂತಂದು ಹೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸೋಡಿಯಂ. So the atomic number of sodium is 11. So K shells can accommodate 2, L are 8 and M are 1. So outermost electrons are valence electrons. ಏನು ಔಟರ್ಮೋಸ್ಟ್ ಶೆಲ್ಲಲ್ಲಿ ಏನು ಎಲೆಕ್ಟ್ರಾನ್ಸ್ ಇರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ ಇಸ್ 2, 8 ಆ್ಯಂಡ್ 1. ಸೊ ಎಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಒಂದಾಗಿರೋದ್ರಿಂದ ಅದರ NA ಅಂತ ಬರೆದು ಮೇಲೆ ಡಾಟನ್ನು ಹಾಕಿದ್ವಿ. ಸೊ ಹಾಗೆಯೇ ಆಕ್ಸಿಜನ್. So the electron dot structure of oxygen is, the atomic number of oxygen is 8. K shell can accommodate 2 and L shell are 6. So it's how we can accommodate the how to complete the outermost shell, how many electrons can accommodate to complete the shell. ಮತ್ತು ಅದನ್ನು ಔಟರ್ಮೋಸ್ಟ್ ಶೆಲ್ಲನ್ನು ಕಂಪ್ಲೀಟ್ ಆಗಬೇಕಂದ್ರೆ ಇನ್ನೂ ಎಷ್ಟು ಎಲೆಕ್ಟ್ರಾನ್ಸನ್ನು ಅದಕ್ಕೆ ಬೇಕಾಗಿರುತ್ತೆ. ಸೊ ಆಕ್ಟೇಟ್ ಸ್ಟ್ರಕ್ಚರ್ ಆಗಬೇಕಂದ್ರೆ ಇನ್ನು 2 ಎಲೆಕ್ಟ್ರಾನ್ಸನ್ನು ಬೇಕಾಗುತ್ತೆ. ಸೊ ಹಾಗಾಗಿ ಸೊ ಇಟ್ಸ್ ಆಕ್ಸಿಜನ್ನ ಅಟಾಮಿಕ್ ವೇಲೆನ್ಸ್ ಏನಾಗಿದೆ ಅದನ್ನು 2 ಆಗಿದೆ. ಬಟ್ ಇಲ್ಲಿ ಸೊ ಔಟರ್ ಮೋಸ್ಟಲ್ಲಿ ಎಷ್ಟು ಎಲೆಕ್ಟ್ರಾನ್ಸನ್ನ ಇದ್ದಾವೆ, 6 ಎಲೆಕ್ಟ್ರಾನ್ಸನ್ನ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಆಕ್ಸಿಜನ್ ಈಗ 1 2 3 5 6 ಡಾಟ್ಸನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ಔಟರ್ ಮೋಸ್ಟಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ, 6 ಎಲೆಕ್ಟ್ರಾನ್ಸನ್ನು ಇದೆ. ಸೊ ಹಾಗಾಗಿ ಸೊ ಇಟ್ಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಇದು 1 2 3 4 5 6 ಡಾಟ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಹಾಗೆ ಮೆಗ್ನೀಷಿಯಮ್, ದ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಮ್ ಇಸ್ 12. ಸೊ K ಶೆಲ್ಲಲ್ಲಿ 8, L ಶೆಲ್ಲಲ್ಲಿ 8, M ಶೆಲ್ಲಲ್ಲಿ 2. ಸೊ ಇಟ್ಸ್ ವೇಲೆನ್ಸ್ ಇಸ್ 2 ಆಗಿರೋದ್ರಿಂದ ಸೊ ಇಲ್ಲಿ ಏನು ಮಾಡಿದರೆ 2 ಎಲೆಕ್ಟ್ರಾನ್ಸನ್ನು ಇಲ್ಲಿ ಹೇಳಿದ್ದಾರೆ, 2 ಡಾಟ್ಸನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆಯೇ ಇಲ್ಲಿ ಹೇಳಿದ್ದಾರೆ, ಶೋ ದ ಫಾರ್ಮೇಷನ್ ಆಫ್ Na2O ಆ್ಯಂಡ್ MgO ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ಗಳನ್ನು ಟ್ರಾನ್ಸ್ಫರ್ಮೇಷನ್ ಆಗಿ ಸೊ Na2 ಇದೆ, Na2 Na ಮತ್ತು Na ಪ್ಲಸ್ Na2 ಪ್ಲಸ್ O. ಸೊ ಇಲ್ಲಿ ಏನಾಗಿದೆ, ಸೊ ಸೋಡಿಯಮಲ್ಲಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 1 ಎಲೆಕ್ಟ್ರಾನ್ಸನ್ನೇ ಇದೆ. ಸೊ 1 + 1 2. ಇನ್ನು ಆಕ್ಟೇಟ್ ಸ್ಟ್ರಕ್ಚರ್ ಆಗಬೇಕಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, ಆಕ್ಸಿಜನನ್ನು ಇನ್ನು 2 ಎಲೆಕ್ಟ್ರಾನ್ಸನ್ನು ಬೇಕು. ಸೊ ಸೋಡಿಯಮಲ್ಲಿ ಇರ್ತಕ್ಕಂತಹ ಔಟರ್ಮೋಸ್ಟಲ್ಲಿ ಒಂದು, ಇದನ್ನು ಮತ್ತು ಇನ್ನೊಂದು ಸೋಡಿಯಮಲ್ಲಿ ಇರ್ತಕ್ಕಂಥ ಔಟರ್ಮೋಸ್ಟ್ ಶೆಲ್ಲಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಒಂದು, ಅದನ್ನು ಏನು ಮಾಡುತ್ತೆ, ಸೊ ಅದನ್ನು ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಂಡು ಏನು ಮಾಡುತ್ತೆ, ಅದು ಆಕ್ಟೇಟ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಇದನ್ನು ಆಗಿದೆ. ಸೊ ಹಾಗಾಗಿ ವೆನ್ ಸೋಡಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇಟ್ಸ್ Na2O ಅಂತಂದೇಳಿ ಹೇಳ್ಬೋದು. ಸೊ ಇಲ್ಲಿ Na2O ಮತ್ತು O ಪಕ್ಕ O2 ಅಂತ ಇಲ್ಲ ಕೊಟ್ಟಿದ್ದಾರೆ. ಅಂದರೆ ಯಾಕಪ್ಪ O2 ಅಂದರೆ ದಿಸ್ ಏನು ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಂದು, ಇದ್ರ ವೇಲೆನ್ಸ್ ಈಸ್ 2. ಸೊ ಹಾಗಾಗಿ ಅದರದ್ದು ವೇಲೆನ್ಸನ್ನು 2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದ ಅಯಾನ್ಸ್ ಪ್ರೆಸೆಂಟ್ ಇನ್ Na2O are Na plus and O2 minus ions, and in MgO are Mg2 plus and O2 minus ಅಂತ. The electrons which give that electrons are called electropositive. The electrons which receive that electrons are called electronegative ions ಅಂತ ಹೇಳ್ತೀವಿ. ಇಲ್ಲಿ Mg2 ಪ್ಲಸ್ ಏನಿದೆಯೋ
ಒಂದು ಮೆಗ್ನೀಷಿಯಮ್ ಒಂದು ಆಕ್ಟೇಟ್ ಸ್ಟ್ರಕ್ಚರ್ ಆಗಬೇಕಂದ್ರೆ 2 8 ಅಂದರೆ ಒಂದು ಆಕ್ಟೇಟ್ ಸ್ಟ್ರಕ್ಚರ್ ಆಗುತ್ತೆ. ಇನ್ನು 2 ಎಲೆಕ್ಟ್ರಾನ್ಸನ್ನು ಏನು ಮಾಡುತ್ತೆ ಅಂದರೆ ಕೊಡುತ್ತೆ. ಕೊಟ್ಟಾಗ ಅದನ್ನು ಎಲೆಕ್ಟ್ರೋಪಾಸಿಟಿವಿಟಿ ಎಲೆಕ್ಟ್ರಾನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಆಕ್ಸಿಜನಲ್ಲಿ 2 6 ಅನ್ನೋ ಇದೆ. ಸೊ ಇನ್ನು ಎಷ್ಟು ಎಲೆಕ್ಟ್ರಾನ್ಸ್ ತೊಗೊಂಡ್ರೆ ಅದನ್ನು ಆಕ್ಟೇಟ್ ಸ್ಟ್ರಕ್ಚರ್ ಆಗುತ್ತೆ. 2 ಎಲೆಕ್ಟ್ರಾನ್ಸ್ ವಿಚ್ ರಿಸೀವ್ ದಟ್ ಎಲೆಕ್ಟ್ರಾನ್ಸ್ ಸರ್ಕಲ್ ಎಲೆಕ್ಟ್ರೋನೆಗೆಟಿವ್ ಅಯಾನ್ಸ್. ಸೊ ಹಾಗಾಗಿ O2 ಮೈನಸ್ ಇನ್ನು 2 ಎಲೆಕ್ಟ್ರಾನ್ಸನ್ನು ಇಸ್ಕೊಂಡು ಅದ್ರ ವೇಲೆನ್ಸಿನೇ ಅದನ್ನೇ 2+ ಮತ್ತು O2 ಮೈನಸ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಅಗೇನ್ ವೈ ಡು ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್? ಯಾಕೆ ಅಯಾನಿಕ್ ಕಾಂಪೌಂಡ್ಸಿಂದ ಮೆಲ್ಟಿಂಗ್ ಪಾಯಿಂಟನ್ನು ಸ್ವಲ್ಪ ಜಾಸ್ತಿ ಇರುತ್ತೆ? ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಅಯಾನ್ಸ್. So therefore it requires a large term of energy to overcome these force, and that is why ionic compounds have high melting point. Ionic compounds ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಲಾಟ್ ಆಫ್ ಎನರ್ಜಿಯನ್ನು ಓವರ್ಕಮ್ ಆಗಿ ಸೊ ಇದರಲ್ಲಿ ಅಯಾನಿಕ್ ಕಾಂಪೌಂಡ್ಸಿನ ಮೆಲ್ಟಿಂಗ್ ಪಾಯಿಂಟನ್ನು ಜಾಸ್ತಿ ಇರುತ್ತೆ. ಸೊ ನೋಡಿ ಇಂಪಾರ್ಟೆಂಟ್, ಡಿಫೈನ್ ದ ಫಾಲೋವಿಂಗ್ ಟರ್ಮ್ಸ್. ಇದನ್ನು ಕೂಡ ಇಂಪಾರ್ಟೆಂಟ್. ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ, ಆಕ್ಸಿಜನ್ ಮತ್ತು ಮೆಗ್ನೀಷಿಯಮ್ and show the formation of Na2 and MgO by the transfer of electrons, and what are the ions present in the compounds. ಯಾವ ಅಯಾನ್ಸ್ ಅದರಲ್ಲಿ ಇದೆ ಅಂತಂದು ಇಲ್ಲಿ ತೋರಿಸಿದರೆ, ಅಂದರೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಕರ್ಕೊಂಡು ಅಯಾನ್ಸ್, ಚಾರ್ಜ್ ಪಾರ್ಟಿಕಲ್ಸನ್ನು ನಾವು ಅಯಾನ್ಸ್ ಅಂತ ಕರಿತೀವಿ ಅಂತಂದು ಹೇಳಿ. ನೆಕ್ಸ್ಟ್ ಮಿನರಲ್, ಓರ್, ಗಾಂಜ್. ಸೊ ಡೆಫಿನೇಷನ್ಸನ್ನು ಬರೀರಿ ಅಂತ ನಿಮಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಮಿನರಲ್ಸ್ ಅಂದರೆ ದಿ ನ್ಯಾಚುರಲ್ ಅಕ್ಕರಿಂಗ್ ಕಾಂಪೌಂಡ್ಸ್ ಆಫ್ ಎಲಿಮೆಂಟ್ಸ್ ಆರ್ ನೋನ್ ಆ್ಯಸ್ ಮಿನರಲ್ಸ್. ನ್ಯಾಚುರಲ್ ಆಗಿ ಅಕ್ಕರ್ ಆಗ್ತಕ್ಕಂತಹ ಕಾಂಪೌಂಡ್ಸ್ಗಳನ್ನು ನಾವು ಏನಂತ ಕರಿತೀವಿ? ಮಿನರಲ್ಸ್ ಅಂತ. ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು. ಸೊ ಎಲ್ಲವೂ ಕೂಡ ಯಾವ್ದು? ಕಾಪರ್, ಅಲ್ಯೂಮಿನಿಯಮ್, ಗೋಲ್ಡ್, ಮೆಗ್ನೀಷಿಯಮ್, ಐರನ್. ಸೊ ದೀಸ್ ಆರ್ ಆಲ್ ದ ಮಿನರಲ್ಸ್. ಇವೆಲ್ಲವೂ ಕೂಡ ಏನಾಗಿರುತ್ತೆ? ಒಂದು ನ್ಯಾಚುರಲ್ ಆಗಿ ಅಕ್ಕರ್ ಆಗಿರ್ತಕ್ಕಂಥ ಒಂದು ಕಾಂಪೌಂಡ್. ಸೊ ಹಾಗಾಗಿ ಇದು ನ್ಯಾಚುರಲ್ ಅಕ್ಕರಿಂಗ್ ಕಾಂಪೌಂಡ್ಸ್ ಆಫ್ ಎಲಿಮೆಂಟ್ಸ್ ಇಟ್ ನೋನ್ ಆಸ್ ಮಿನರಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಓರ್. ಓರ್ ಮೀನ್ಸ್ ಮಿನರಲ್ಸ್ ಫ್ರಮ್ ವಿಚ್ metal can be extracted profitably are known as ore. Minerals from which metal can be metals ಇಂದ ಏನು ಮಿನರಲ್ಸ್ ಅನ್ನು ಇರುತ್ತೆ ಅದನ್ನು ಎಕ್ಸ್ಟ್ರಾಕ್ಷನನ್ನು ಮಾಡ್ತೀವಿ. ಸೊ ಅದನ್ನೇ ನಾವೇನಂತ ಕರಿತೀವಿ? ಓರ್ ಅಂತ ಕರಿತೀವಿ. ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಎನ್ ಮೆಟಲ್. ಮೆಟಲ್ಸನ್ನು ಇರುತ್ತೆ, ಆ ಮೆಟಲ್ಸಿಂದ ಮಿನರಲ್ಸ್ಗಳನ್ನು ಎಕ್ಸ್ಟ್ರಾಕ್ಷನನ್ನು ಮಾಡುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ? ಓರ್ ಅಂತ ಕರಿತೀವಿ. ಅರ್ಥ ಆಯ್ತಿದ್ದಲ್ಲ? ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟೇಬ್ಲಿ ಇಟ್ ಈಸ್ ನೋನ್ ಆಸ್ ಓರ್. ಮೈನ್ಸ್ ಅಂತ ನಾವು ಹೇಳ್ತೀವಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಸೊ ಹಾಗೆಯೇ ಸೊ ಅದರಿಂದ ಏನು ಮಾಡ್ತೀವಿ ನಾವು? ಐರನನ್ನು ಎಕ್ಸ್ಟ್ರಾಕ್ಷನನ್ನು ಮಾಡ್ತೀವಿ ತಾನೆ. ಸೊ ಹಾಗಾಗಿ ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟೇಬ್ಲಿ ಇಟ್ ಈಸ್ ನೋನ್ ಆಸ್ ಎನ್ ಓರ್. ನೆಕ್ಸ್ಟ್ ಗಾಂಜ್. ಗಾಂಜ್ ಮೀನ್ಸ್ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ಓರ್ ಸಚ್ ಆಸ್ ಸ್ಯಾಂಡ್, ರಾಕ್ಸ್ ಎಕ್ಸೆಟ್ರಾ ಆರ್ ನೋನ್ ಆಸ್ ಗಾಂಜ್. ಸೊ ಸ್ಯಾಂಡ್ಸಲ್ಲಿ ಮತ್ತು ರಾಕ್ಸಲ್ಲಿ ಇರ್ತಕ್ಕಂತಹ ಏನು ಇಂಪ್ಯೂರಿಟಿಯನ್ನು ಇರುತ್ತೋ ಆ ಒಂದು ಇಂಪ್ಯೂರಿಟಿಯನ್ನು ನಾವು ಏನಂತ ಕರಿತೀವಿ? ಗಾಂಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಯಾಂಡ್ ಆಗಿರ್ಬೋದು, ಬಂಡೆಗಳಾಗಿರ್ಬೋದು, ಮತ್ತು ಇದನ್ನು ಸ್ಯಾಂಡ್ ಆಗಿರ್ಬೋದು. ಸೊ ಇದನ್ನು ನಾವೇನಂತ ಕರಿತೀವಿ? ಗಾಂಜ್ ಅಂತ ಕರಿತೀವಿ. ಇಂಪ್ಯೂರಿಟಿ ಪ್ರೆಸೆಂಟ್ ಇನ್ ದ ಓರ್ ಸಚ್ ಆಸ್ ಸ್ಯಾಂಡ್ ಮತ್ತು ರಾಕಲ್ಲಿರ್ತಕ್ಕಂಥ ಇಂಪ್ಯೂರಿಟಿಯನ್ನೇ ನಾವು ಗಾಂಜ್ ಅಂತ ಕರಿತೀವಿ. ಸೊ ನೇಮ್ 2 ಮೆಟಲ್ಸ್ ವಿಚ್ ಆರ್ ಫೌಂಡ್ ಇನ್ ನೇಚರ್ ಇನ್ ಫ್ರೀ ಸ್ಟೇಟ್. ಫ್ರೀ ಸ್ಟೇಟಲ್ಲಿ ನಾವು ಕಾಣ್ತಕ್ಕಂತಹ 2 ಮೆಟಲನ್ನು ಹೆಸರಿಸಿ ಅಂತಂದು ಹೇಳಿದರೆ, ದ ಮೆಟಲ್ಸ್ ಅಟ್ ದ ಬಾಟಮ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್ ಆರ್ ಮೋಸ್ಟ್ಲಿ ಫೌಂಡ್ ಇನ್ ಫ್ರೀ ಸ್ಟೇಟ್ಸ್. ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಪೊಟ್ಯಾಷಿಯಮ್. ಗೋಲ್ಡ್, ಸಿಲ್ವರ್ ಮತ್ತು ಪೊಟ್ಯಾಷಿಯಮ್ ಮೆಟಲ್ಸನ್ನು ಏನಿದೆಯೋ ಆ ಒಂದು ಮೆಟಲ್ಸನ್ನು ನಾವು ಫ್ರೀ ಸ್ಟೇಟಲ್ಲಿ ನಾವು ಅದನ್ನು ನೋಡ್ತೀವಿ. ಸೊ ಹಾಗೆಯೇ what chemical process is used for obtaining metal from its oxides? The metal can be extracted from its oxides by the process of reactions. ಯಾವ ಥರ ಮೆಟಲನ್ನು ಎಕ್ಸ್ಟ್ರಾಕ್ಷನನ್ನು ಮಾಡ್ತೀವಿ ಅಂದರೆ ಈ ಒಂದು ಪ್ರೋಸೆಸ್ಸಿಂದ ಅಂದನು. ಒಂದು ಮರ್ಕ್ಯೂರಿಕ್ ಆಕ್ಸೈಡ್, ಕ್ಯುಪ್ರಿಕ್ ಆಕ್ಸೈಡ್ ಅಂತ ನಾವು ಹೇಳ್ತೀವಿ. ಅದು ಕ್ಯುಪ್ರಿಕ್ ಆಕ್ಸೈಡನ್ನು ನಾವು ಹೀಟ್ ಮಾಡಿದಾಗ ಏನು ಎಕ್ಸ್ಟ್ರಾಕ್ಷನ್ ಆಗುತ್ತೆ? ಮರ್ಕ್ಯೂರಿ ಮತ್ತು ಆಕ್ಸಿಜನನ್ನು ಎಕ್ಸ್ಟ್ರಾಕ್ಷನನ್ನು ಆಗುತ್ತೆ. ಸೊ ಇಟ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಇಟ್ಸ್ ಆಕ್ಸೈಡ್ ಬೈ ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಗಿ ಈ ಒಂದು ಪ್ರೋಸೆಸ್ ಮರ್ಕ್ಯೂರಿ ಮತ್ತು ಆಕ್ಸಿಜನನ್ನು ಪ್ರೋಸೆಸ್ಸನ್ನು ಇಲ್ಲಿ ನೋಡ್ತೀವಿ. ಸೊ
ಸೊ ವಿಚ್ ಮೆಟಲ್ಸ್ ಡು ನಾಟ್ ಕರೋಡ್ ಈಸಿಲಿ, ಯಾವ ಮೆಟಲ್ಸನ್ನು ಬೇಗ ಅದನ್ನು ತುಕ್ಕನ್ನು ಹಿಡಿಯಲ್ಲ, ಕರೋಡ್ ಹಿಡಿಯಲ್ಲ ಆಗಲ್ಲ ಅಂತಂದಿಲ್ಲಿ ಹೇಳಿದ್ದಾರೆ. 1 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಮೆಟಲ್ಸ್ ವಿಚ್ ಆರ್ ಲೋ ರಿಯಾಕ್ಟಿವಿಟಿ ಸಚ್ ಆಸ್ ಸಿಲ್ವರ್, ಗೋಲ್ಡ್ ಡು ನಾಟ್ ಕರೋಡ್ ಈಸಿಲಿ. ಸೊ ಆದಷ್ಟು ಲೆಸ್ ರಿಯಾಕ್ಟಿವ್ ಆಗ್ತಕ್ಕಂತಹ ಮೆಟಲ್ಸನ್ನು ಏನಾಗಲ್ಲ, ಬೇಗ ಅದನ್ನು ಕರೋಡೆಡನ್ನು ಆಗಲ್ಲ. ಮೆಟಲ್ಸ್ ವಿಚ್ ಆರ್ ಲೋ ರಿಯಾಕ್ಟಿವಿಟಿ ಸಚ್ ಆಸ್ ಸಿಲ್ವರ್, ಗೋಲ್ಡ್ ಡು ನಾಟ್ ಕರೋಡ್ ಈಸಿಲಿ. ಸೊ ವಾಟ್ ಆರ್ ಅಲೈಸ್? ಅಲೈಸ್ ಅಂದ್ರೇನು? ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more metals and non-metals are called alloys. Homogeneous mixture of 2 or more metals and non-metals are called metals. ಒಂದೇ ತರಹ ಲೋಹಗಳನ್ನು, ಒಂದೇ ರೀತಿಯಾಗಿರ್ತಕ್ಕಂಥ 2 ಅಥವಾ 3 ಲೋಹಗಳನ್ನು ಸೇರಿ ಆಗ್ತಕ್ಕಂತಹ ಒಂದು ಮೆಟಲ್ಸನ್ನು ನಾವು ಏನಂತ ಕರಿತೀವಿ? ಮೆಟಲ್ಸ್ ಮತ್ತು ನಾನ್ ಮೆಟಲ್ಸನ್ನು ಅಲೈಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬ್ರಾಸ್ ಈಸ್ ಎನ್ ಅಲೈ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಬ್ರಾಸ್ ಅಂತಕ್ಕಂತಹ ಒಂದು ಮೆಟಲ್, ಆ ಒಂದು ಮೆಟಲ್ ಯಾವುದರಿಂದ ಸೇರಿದೆ? ಕಾಪರ್ ಮತ್ತು ಜಿಂಕ್ ಎರಡೂ ಮೆಟಲನ್ನು ಸೇರಿ ಈ ಬ್ರಾಸ್ ಅಂತಕ್ಕಂತಹ ಒಂದು ಮೆಟಲನ್ನು ಆಗಿದೆ. ಅಂದರೆ ಒಂದೇ ಗುಣವನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಮೆಟಲ್ಸನ್ನು ಏನಂತ ಕರಿತೀವಿ ನಾವು ಇಲ್ಲಿ? ಅಲೈಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ವಾಟ್ ಆರ್ ಆಂಫೋಟೆರಿಕ್ ಆಕ್ಸೈಡ್ಸ್? ಗಿವ್ 2 ಎಕ್ಸಾಂಪಲ್ಸ್ ಆಫ್ ಆಂಫೋಟೆರಿಕ್ ಆಕ್ಸೈಡ್ಸ್. ಆಂಫೋಟೆರಿಕ್ ಆಕ್ಸೈಡ್ ಅಂದರೆ the oxides that behave as both acid and base are called amphoteric acids. very important. ಎಕ್ಸಾಮಿನೇಷನಲ್ಲಿ ಇದನ್ನು ಕೇಳ್ತಾರೆ. ವಾಟ್ ಆರ್ ಆಂಫೋಟೆರಿಕ್ ಆಕ್ಸಿಡ್ಸ್ ಅಂದರೆ the acids that behave both acid and base ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಆಂಫೋಟೆರಿಕ್ ಆಕ್ಸಿಡ್ಸ್. ಅದನ್ನು ಆ್ಯಸಿಡ್ ಮತ್ತು ಬೇಸ್ ಎರಡಲ್ಲೂ ಕೂಡ ತನ್ನ ಬಿಹೇವನ್ನು ಅದನ್ನು ತೋರಿಸುತ್ತೆ. ಸೊ ಅಂಥ ಆಕ್ಸಿಡ್ಸನ್ನು ನಾವು ಇಲ್ಲಿ ಆಂಫೋಟೆರಿಕ್ ಆಕ್ಸಿಡ್ಸ್ ಅಂತ. ಮೆಟಲ್ಸ್ ದಟ್ ಬಿಹೇವ್ ಆಸ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಆರ್ ಕಾಲ್ಡ್ ಆಂಫೋಟೆರಿಕ್ ಆಕ್ಸೈಡ್ಸ್. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆಂಫೋಟೆರಿಕ್ ಆಕ್ಸೈಡ್ಸ್ ಬಿಕಾಸ್ ಇಟ್ಸ್ ಬಿಹೇವ್ಸ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್. ಯಾಕಂದರೆ ಇದನ್ನು ಆ್ಯಸಿಡ್ ಮತ್ತು ಬೇಸ್ ಎರಡಲ್ಲೂ ಕೂಡ ಅದನ್ನು ಬಿಹೇವನ್ನು ಮಾಡುತ್ತೆ. ನೆಕ್ಸ್ಟ್, ನೇಮ್ 2 ಮೆಟಲ್ಸ್ ವಿಚ್ ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಅಸಿಡಿಕ್ ಆ್ಯಂಡ್ 2 ಮೆಟಲ್ಸ್ ವಿಚ್ ವಿಲ್ ನಾಟ್. 2 ಮೆಟಲ್ಸ್ ಯಾವುದು ಹೈಡ್ರೋಜನ್ನಲ್ಲಿ ಮತ್ತು ಡಿಸ್ಪ್ಲೇಸನ್ನು ಆಗುತ್ತೆ, ಯಾವ 2 ಮೆಟಲ್ ಡಿಸ್ಪ್ಲೇಸನ್ನು ಆಗಲ್ಲ ಅಂತ. ಇಲ್ಲಿ ಐರನ್ ಮತ್ತು ಅಲ್ಯೂಮಿನಿಯಂ, ಐರನ್ ಆ್ಯಂಡ್ ಅಲ್ಯೂಮಿನಿಯಂ ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಆ್ಯಸಿಡ್ಸ್. ಸೊ ಆ್ಯಸ್ ದೇರ್ ಆರ್ ಮೋರ್ ರಿಯಾಕ್ಟಿವ್ ದೆನ್ ಹೈಡ್ರೋಜನ್. ಸೊ ಐರನ್ ಮತ್ತು ಅಲ್ಯೂಮಿನಿಯಂ ಏನಿದೆಯೋ, ಸೊ ಇದನ್ನು ಏನಾಗುತ್ತೆ, ಇಸ್ ಕ್ಯಾನ್ ಬಿ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಆ್ಯಸಿಡ್ಸ್. ಹೈಡ್ರೋಜನಲ್ಲಿ ಡಿಸ್ಪ್ಲೇಸನ್ನು ಡೈಲ್ಯೂಟ್ ಆ್ಯಸಿಡಲ್ಲಿ ಏನಾಗುತ್ತೆ, ಸೊ ಇದೇನಾಗುತ್ತೆ, ಡಿಸ್ಪ್ಲೇಸನ್ನು ಆಗುತ್ತೆ. ಯಾವುದು? ಐರನ್ ಮತ್ತು ಅಲ್ಯೂಮಿನಿಯಂ ವಿಲ್ ಡಿಸ್ಪ್ಲೇಸ್ ಹೈಡ್ರೋಜನ್. ಐರನ್ ಮತ್ತು ಅಲ್ಯೂಮಿನಿಯಮ್ ಈ ಎರಡೂ ಏನು ಮೆಟಲ್ಸನ್ನು ಇದೆಯೋ ಅದನ್ನೇನು ಮಾಡುತ್ತೆ, ಹೈಡ್ರೋಜನನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಯಾವುದರಿಂದ? ಫ್ರಮ್ ಡೈಲ್ಯೂಟ್ ಆ್ಯಸಿಡ್ಸ್ ಆಗಿರ್ತಕ್ಕಂತಹ ಮೆಟಲ್ಸಿಂದ. ಸೊ ಹಾಗೆಯೇ ಮರ್ಕ್ಯೂರಿ ಆ್ಯಂಡ್ ಕಾಪರ್ ಕೆನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್. ಹಾಗೆಯೇ ಮರ್ಕ್ಯೂರಿ ಮತ್ತು ಕಾಪರ್ ಅಂತ ಏನು 2 ಮೆಟಲ್ಸನ್ನು ಇದೆಯೋ, ಸೊ ಅದನ್ನೇನು ಮಾಡಲ್ಲ, ಹೈಡ್ರೋಜನನ್ನು ಡಿಸ್ಪ್ಲೇಸನ್ನು ಮಾಡಲ್ಲ ಫ್ರಮ್ ಡೈಲ್ಯೂಟ್ ಆ್ಯಸಿಡ್ ಬಿಕಾಸ್ ದೇ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಹೈಡ್ರೋಜನ್. ಯಾಕಂದರೆ ಅದನ್ನು ಹೈಡ್ರೋಜನ್ಗಿಂತ ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಸೊ ಈ ಕಾಪರ್ ಮತ್ತು ಮರ್ಕ್ಯೂರಿ ಅಂತಕ್ಕಂತಹ 2 ಎಲಿಮೆಂಟ್ಸನ್ನು ಏನಾಗಲ್ಲ, ಅದನ್ನು ಹೈಡ್ರೋಜನನ್ನು ಡಿಸ್ಪ್ಲೇಸನ್ನು ಮಾಡಲ್ಲ. ಸೊ ಇನ್ ದ ಎಲೆಕ್ಟ್ರೋಲಿಟಿಕ್ ಡಿಫೈನಿಂಗ್ ಆಫ್ ಎ ಮೆಟಲ್ಸ್ ವಾಟ್ ವುಡ್ ಹ್ಯಾವ್ take as the anode, the cathode and the electrolyte. In the electrolytic defining of a metal M. So what would you that take as anode, the cathode ಅಂತಂದರೆ electrolytic defining of a metal. In the electrolytic defining of a metal M, ಆ್ಯನೋಡ್ ಇಂಪ್ಯೂರ್ ಮೆಟಲನ್ನು ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಆ್ಯನೋಡ್ ಕಡೆ ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಾಗ ಸೊ ಏನು ಐರನ್ನಲ್ಲಿರ್ತಕ್ಕಂತಹ ಏನು ಒಂದು ಐರನ್ನಲ್ಲಿರ್ತಕ್ಕಂತಹ ಒಂದು ಏನು ಇಂಪ್ಯೂರಿಟಿಯನ್ನು ಇರುತ್ತೋ ಸೊ ಎಲ್ಲವೂ ಕೂಡ ಎಲ್ಲ ಹೋಗಿ ಸೇರಿಕೊಳ್ಳುತ್ತೆ. ಅಂದರೆ ಇಟ್ಸ್ ಕ್ಯಾನ್ ಬಿನ್ ಕಲೆಕ್ಟ್ ಇನ್ ಟು ದ ಆ್ಯನೋಡ್. ಇಂಪ್ಯೂರ್ ಮೆಟಲ್ಸ್ ಆರ್ ಕನೆಕ್ಟೆಡ್ ಇನ್ ಟು ದ ಆ್ಯನೋಡ್ ಆ್ಯಂಡ್ ದ cathode means thin strips of the pure metals are connected into the cathode and electrolytes solution of salt of the metals. So electrolytes and the solution of the salt will be collected into the beaker. So it can be shows that the solution of the metal electrolytes are electrolyte present in the form of the solution of the salt. Okay dear students, today we shall discuss about some important questions of the metals and non-metals. Next we will continue this class.